ಬಸ್ಗಳಲ್ಲಿ ಏನೇನ್ ಬಳಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಆದ್ರೆ ಬಸ್ಗಳಲ್ಲಿ ಏನೇನು ಅಸಲಿಗೆ ಇರಬೇಕೋ ಅದೇ ಅಸಲಿಗಿಲ್ಲ. ಅದಿಲ್ಲದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಈ ರೀತಿ ಬೆಂಕಿ ಹತ್ತಿಕೊಂಡಂತಹ ಸಂದರ್ಭದಲ್ಲಿ ಇಡೀ ಬಸ್ ದಗದಗನೆ ಹೊತ್ತಿ ಉರಿಯುತ್ತೆ. ಅಂಥದ್ದೇ ಒಂದಷ್ಟು ಘಟನೆಗಳು ಸಂಭವಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತಹ ಉದಾಹರಣೆ ಇದೆ ನೋಡಿ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈಗ ಬರುವಂತಹ ದೃಶ್ಯ ಇದೆಯಲ್ಲ, ಇದರಲ್ಲಿ ಈ ಬಸ್ ಅಲ್ಲಿ ಅಸಲಿಗೆ ಗ್ಲಾಸೇ ಇಲ್ಲ. ಗ್ಲಾಸ್ ಹೊಡೆದೋಗಿದೆ, ಗ್ಲಾಸ್ ಹಾಕಿಸ್ಬೇಕು. ಆದ್ರೆ ಆ ಗ್ಲಾಸ್ ಬದಲಿಗೆ ಪ್ಲೈವುಡ್ ಗಳನ್ನ ಬಳಸ್ತಾ ಇದ್ದಾರೆ. ಕಿಟಕಿಗಳಿಗೆ ಗ್ಲಾಸೇ ಬಳಸಿಲ್ಲ ಮಾಲೀಕರು. ಪ್ಲೈವುಡ್ ಬಳಸಿ ಪ್ರಯಾಣಿಕರ ಜೊತೆ ಚೆಲ್ಲಾಟ. ಕಣ್ಮುಚ್ಚಿ ಕುಳಿತ್ರ ಹಾಗಾದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಸ್ಲೀಪರ್ ಬಸ್ಗಳಲ್ಲಿ ಪ್ಲೈವುಡ್ ಕಿಟಕಿಗಳ ಬಳಕೆ ಆಗ್ತಾ ಇದೆ. ಗ್ಲಾಸ್ ಒಡೆದೋಗಿದ್ಯೋ, ಕಿತ್ತೋಗಿದ್ಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ, ಅದಕ್ಕೊಂದು ಗ್ಲಾಸ್ ಹಾಕಿಸ್ಬೇಕು. ಆದ್ರೆ ಆ ರೀತಿ ಮಾಡದೆ ಅದಕ್ಕೆ ಪ್ಲೈವುಡ್ ಹಾಕಿದ್ದಾರೆ ನೋಡಿ. ಇದೇ ಬಸ್ ಅದೇ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಮುಂದುಗಡೆ ಇರುವಂತಹ ಒಂದು ಗ್ಲಾಸ್ ಒಡೆದು ಹೋಗಿದೆ ಅಥವಾ ಬಿದ್ದು ಹೋಗಿದೆ, ಏನೋ ಒಂದು ಆಗಿದೆ. ಆದ್ರೆ ಅಲ್ಲಿ ಗ್ಲಾಸ್ ಮತ್ತೆ ಹಾಕಿಸ್ಬೇಕಿತ್ತು. ಆ ನಂತರದಲ್ಲೇ ಆ ಬಸ್ ಅನ್ನ ರಸ್ತೆ ಮೇಲೆ ಓಡಿಸಬೇಕಿತ್ತು. ಆದ್ರೆ ಇಲ್ಲೂ ಕೂಡ ದುಡ್ಡಿನ ಆಸೆಗೆ ಗ್ಲಾಸ್ ಹಾಕ್ಸಿಲ್ಲ, ಬದಲಿಗೆ ಪ್ಲೈವುಡ್ ಹಾಕ್ಸಿದ್ದಾರೆ. ಪ್ಲೈವುಡ್ ಹಾಕಿಸಿ ಕಿಟಕಿನ ಬಂದ್ ಮಾಡಿ ಕಂಪ್ಲೀಟ್ ಆಗಿ ಓಡಿಸ್ತಾ ಇದ್ದಾರೆ ಈ ಬಸ್ ಅನ್ನ. ಈ ರೀತಿ ಪ್ಲೈವುಡ್ ಹಾಕಿದಂತಹ ಸಂದರ್ಭದಲ್ಲಿ ಮೊದಲೇ ಆ ಬಸ್ ಅಲ್ಲಿ ಅಷ್ಟೊಂದು ಪ್ಲೈವುಡ್ಗಳು ಬಸ್ನ ಟಾಪ್ ಅಲ್ಲಿ ಬಾಟಮ್ ಅಲ್ಲಿ ಬಸ್ ತುಂಬಾ ಇರುವಾಗ ಇನ್ನು ಇಂಥದ್ದೆಲ್ಲ ಹಾಕಿದಂತಹ ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗದೆ ಇನ್ನೇನಾಗುತ್ತೆ? ಬಸ್ಗಳಲ್ಲಿ ಏನೇನ್ ಬಳಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಆದ್ರೆ ಬಸ್ಗಳಲ್ಲಿ ಏನೇನು ಅಸಲಿಗೆ ಇರಬೇಕೋ ಅದೇ ಅಸಲಿಗಿಲ್ಲ. ಅದಿಲ್ಲದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಈ ರೀತಿ ಬೆಂಕಿ ಹತ್ತಿಕೊಂಡಂತಹ ಸಂದರ್ಭದಲ್ಲಿ ಇಡೀ ಬಸ್ ದಗದಗನೆ ಹೊತ್ತಿ ಉರಿಯುತ್ತೆ. ಅಂಥದ್ದೇ ಒಂದಷ್ಟು ಘಟನೆಗಳು ಸಂಭವಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತಹ ಉದಾಹರಣೆ ಇದೆ ನೋಡಿ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈಗ ಬರುವಂತಹ ದೃಶ್ಯ ಇದೆಯಲ್ಲ, ಇದರಲ್ಲಿ ಈ ಬಸ್ ಅಲ್ಲಿ ಅಸಲಿಗೆ ಗ್ಲಾಸೇ ಇಲ್ಲ. ಗ್ಲಾಸ್ ಹೊಡೆದೋಗಿದೆ, ಗ್ಲಾಸ್ ಹಾಕಿಸ್ಬೇಕು. ಆದ್ರೆ ಆ ಗ್ಲಾಸ್ ಬದಲಿಗೆ ಪ್ಲೈವುಡ್ ಗಳನ್ನ ಬಳಸ್ತಾ ಇದ್ದಾರೆ. ಕಿಟಕಿಗಳಿಗೆ ಗ್ಲಾಸೇ ಬಳಸಿಲ್ಲ ಮಾಲೀಕರು. ಪ್ಲೈವುಡ್ ಬಳಸಿ ಪ್ರಯಾಣಿಕರ ಜೊತೆ ಚೆಲ್ಲಾಟ. ಕಣ್ಮುಚ್ಚಿ ಕುಳಿತ್ರ ಹಾಗಾದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಸ್ಲೀಪರ್ ಬಸ್ಗಳಲ್ಲಿ ಪ್ಲೈವುಡ್ ಕಿಟಕಿಗಳ ಬಳಕೆ ಆಗ್ತಾ ಇದೆ. ಗ್ಲಾಸ್ ಒಡೆದೋಗಿದ್ಯೋ, ಕಿತ್ತೋಗಿದ್ಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ, ಅದಕ್ಕೊಂದು ಗ್ಲಾಸ್ ಹಾಕಿಸ್ಬೇಕು. ಆದ್ರೆ ಆ ರೀತಿ ಮಾಡದೆ ಅದಕ್ಕೆ ಪ್ಲೈವುಡ್ ಹಾಕಿದ್ದಾರೆ ನೋಡಿ. ಇದೇ ಬಸ್ ಅದೇ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಮುಂದುಗಡೆ ಇರುವಂತಹ ಒಂದು ಗ್ಲಾಸ್ ಒಡೆದು ಹೋಗಿದೆ ಅಥವಾ ಬಿದ್ದು ಹೋಗಿದೆ, ಏನೋ ಒಂದು ಆಗಿದೆ. ಆದ್ರೆ ಅಲ್ಲಿ ಗ್ಲಾಸ್ ಮತ್ತೆ ಹಾಕಿಸ್ಬೇಕಿತ್ತು. ಆ ನಂತರದಲ್ಲೇ ಆ ಬಸ್ ಅನ್ನ ರಸ್ತೆ ಮೇಲೆ ಓಡಿಸಬೇಕಿತ್ತು. ಆದ್ರೆ ಇಲ್ಲೂ ಕೂಡ ದುಡ್ಡಿನ ಆಸೆಗೆ ಗ್ಲಾಸ್ ಹಾಕ್ಸಿಲ್ಲ, ಬದಲಿಗೆ ಪ್ಲೈವುಡ್ ಹಾಕ್ಸಿದ್ದಾರೆ. ಪ್ಲೈವುಡ್ ಹಾಕಿಸಿ ಕಿಟಕಿನ ಬಂದ್ ಮಾಡಿ ಕಂಪ್ಲೀಟ್ ಆಗಿ ಓಡಿಸ್ತಾ ಇದ್ದಾರೆ ಈ ಬಸ್ ಅನ್ನ. ಈ ರೀತಿ ಪ್ಲೈವುಡ್ ಹಾಕಿದಂತಹ ಸಂದರ್ಭದಲ್ಲಿ ಮೊದಲೇ ಆ ಬಸ್ ಅಲ್ಲಿ ಅಷ್ಟೊಂದು ಪ್ಲೈವುಡ್ಗಳು ಬಸ್ನ ಟಾಪ್ ಅಲ್ಲಿ ಬಾಟಮ್ ಅಲ್ಲಿ ಬಸ್ ತುಂಬಾ ಇರುವಾಗ ಇನ್ನು ಇಂಥದ್ದೆಲ್ಲ ಹಾಕಿದಂತಹ ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗದೆ ಇನ್ನೇನಾಗುತ್ತೆ? ಬಸ್ಗಳಲ್ಲಿ ಏನೇನ್ ಬಳಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಆದ್ರೆ ಬಸ್ಗಳಲ್ಲಿ ಏನೇನು ಅಸಲಿಗೆ ಇರಬೇಕೋ ಅದೇ ಅಸಲಿಗಿಲ್ಲ. ಅದಿಲ್ಲದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಈ ರೀತಿ ಬೆಂಕಿ ಹತ್ತಿಕೊಂಡಂತಹ ಸಂದರ್ಭದಲ್ಲಿ ಇಡೀ ಬಸ್ ದಗದಗನೆ ಹೊತ್ತಿ ಉರಿಯುತ್ತೆ. ಅಂಥದ್ದೇ ಒಂದಷ್ಟು ಘಟನೆಗಳು ಸಂಭವಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತಹ ಉದಾಹರಣೆ ಇದೆ ನೋಡಿ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈಗ ಬರುವಂತಹ ದೃಶ್ಯ ಇದೆಯಲ್ಲ, ಇದರಲ್ಲಿ ಈ ಬಸ್ ಅಲ್ಲಿ ಅಸಲಿಗೆ ಗ್ಲಾಸೇ ಇಲ್ಲ. ಗ್ಲಾಸ್ ಹೊಡೆದೋಗಿದೆ, ಗ್ಲಾಸ್ ಹಾಕಿಸ್ಬೇಕು. ಆದ್ರೆ ಆ ಗ್ಲಾಸ್ ಬದಲಿಗೆ ಪ್ಲೈವುಡ್ ಗಳನ್ನ ಬಳಸ್ತಾ ಇದ್ದಾರೆ. ಕಿಟಕಿಗಳಿಗೆ ಗ್ಲಾಸೇ ಬಳಸಿಲ್ಲ ಮಾಲೀಕರು. ಪ್ಲೈವುಡ್ ಬಳಸಿ ಪ್ರಯಾಣಿಕರ ಜೊತೆ ಚೆಲ್ಲಾಟ. ಕಣ್ಮುಚ್ಚಿ ಕುಳಿತ್ರ ಹಾಗಾದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಸ್ಲೀಪರ್ ಬಸ್ಗಳಲ್ಲಿ ಪ್ಲೈವುಡ್ ಕಿಟಕಿಗಳ ಬಳಕೆ ಆಗ್ತಾ ಇದೆ. ಗ್ಲಾಸ್ ಒಡೆದೋಗಿದ್ಯೋ, ಕಿತ್ತೋಗಿದ್ಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ, ಅದಕ್ಕೊಂದು ಗ್ಲಾಸ್ ಹಾಕಿಸ್ಬೇಕು.
ಆದ್ರೆ ಆ ರೀತಿ ಮಾಡದೆ ಅದಕ್ಕೆ ಪ್ಲೈವುಡ್ ಹಾಕಿದ್ದಾರೆ ನೋಡಿ. ಇದೇ ಬಸ್ ಅದೇ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಮುಂದುಗಡೆ ಇರುವಂತ ಒಂದು ಗ್ಲಾಸ್ ಒಡೆದು ಹೋಗಿದೆ ಅಥವಾ ಬಿದ್ದು ಹೋಗಿದೆ, ಏನೋ ಒಂದು ಆಗಿದೆ. ಆದ್ರೆ ಅಲ್ಲಿ ಗ್ಲಾಸ್ ಮತ್ತೆ ಹಾಕಿಸ್ಬೇಕಿತ್ತು. ಆ ನಂತರದಲ್ಲೇ ಆ ಬಸ್ ಅನ್ನ ರಸ್ತೆ ಮೇಲೆ ಓಡಿಸಬೇಕಿತ್ತು. ಆದ್ರೆ ಇಲ್ಲೂ ಕೂಡ ದುಡ್ಡಿನ ಆಸೆಗೆ ಗ್ಲಾಸ್ ಹಾಕ್ಸಿಲ್ಲ, ಬದಲಿಗೆ ಪ್ಲೈವುಡ್ ಹಾಕ್ಸಿದ್ದಾರೆ. ಪ್ಲೈವುಡ್ ಹಾಕಿಸಿ ಕಿಟಕಿನ ಬಂದ್ ಮಾಡಿ ಕಂಪ್ಲೀಟ್ ಆಗಿ ಓಡಿಸ್ತಾ ಇದ್ದಾರೆ ಈ ಬಸ್ ಅನ್ನ. ಈ ರೀತಿ ಪ್ಲೈವುಡ್ ಹಾಕಂತ ಸಂದರ್ಭದಲ್ಲಿ ಮೊದಲೇ ಆ ಬಸ್ ಅಲ್ಲಿ ಅಷ್ಟೊಂದು ಪ್ಲೈವುಡ್ಗಳು ಬಸ್ನ ಟಾಪ್ ಅಲ್ಲಿ ಬಾಟಮ್ ಅಲ್ಲಿ ಬಸ್ ತುಂಬಾ ಇರೋವಾಗ ಇನ್ನು ಇಂಥದ್ದೆಲ್ಲ ಹಾಕದಂತ ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗದೆ ಇನ್ನೇನಾಗುತ್ತೆ. ಬಸ್ಗಳಲ್ಲಿ ಏನೇನು ಬಳಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಆದ್ರೆ ಬಸ್ಗಳಲ್ಲಿ ಏನೇನು ಅಸಲಿಗೆ ಇರಬೇಕೋ ಅದೇ ಅಸಲಿಗಿಲ್ಲ. ಅದಿಲ್ಲದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಈ ರೀತಿ ಬೆಂಕಿ ಹತ್ತಿಕೊಂಡಂತಹ ಸಂದರ್ಭದಲ್ಲಿ ಇಡೀ ಬಸ್ ದಗದಗನೆ ಹೊತ್ತಿ ಉರಿಯುತ್ತೆ. ಅಂಥದ್ದೇ ಒಂದಷ್ಟು ಘಟನೆಗಳು ಸಂಭವಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತಹ ಉದಾಹರಣೆ ಇದೆ ನೋಡಿ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈಗ ಬರುವಂತಹ ದೃಶ್ಯ ಇದೆಯಲ್ಲ, ಇದರಲ್ಲಿ ಈ ಬಸ್ ಅಲ್ಲಿ ಅಸಲಿಗೆ ಗ್ಲಾಸೇ ಇಲ್ಲ. ಗ್ಲಾಸ್ ಒಡೆದೋಗಿದೆ, ಗ್ಲಾಸ್ ಹಾಕಿಸ್ಬೇಕು. ಆದ್ರೆ ಆ ಗ್ಲಾಸ್ ಬದಲಿಗೆ ಪ್ಲೈವುಡ್ ಗಳನ್ನ ಬಳಸ್ತಾ ಇದ್ದಾರೆ. ಕಿಟಕಿಗಳಿಗೆ ಗ್ಲಾಸೇ ಬಳಸಿಲ್ಲ ಮಾಲೀಕರು, ಪ್ಲೈವುಡ್ ಬಳಸಿ ಪ್ರಯಾಣಿಕರ ಜೊತೆ ಚೆಲ್ಲಾಟ. ಕಣ್ಮುಚ್ಚಿ ಕುಳಿತ್ರ ಹಾಗಾದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು. ಸ್ಲೀಪರ್ ಬಸ್ಗಳಲ್ಲಿ ಪ್ಲೈವುಡ್ ಕಿಟಕಿಗಳ ಬಳಕೆ ಆಗ್ತಾ ಇದೆ. ಗ್ಲಾಸ್ ಒಡೆದೋಗಿದ್ಯೋ ಕಿತ್ತೋಗಿದ್ಯೋ ಅಥವಾ ಏನಾಗಿದ್ಯೋ ಗೊತ್ತಿಲ್ಲ, ಅದಕ್ಕೊಂದು ಗ್ಲಾಸ್ ಹಾಕಿಸ್ಬೇಕು. ಆದ್ರೆ ಆ ರೀತಿ ಮಾಡದೆ ಅದಕ್ಕೆ ಪ್ಲೈವುಡ್ ಹಾಕಿದ್ದಾರೆ ನೋಡಿ. ಇದೇ ಬಸ್ ಅದೇ ಗಮನಿಸ್ತಾ ಇದೀವಲ್ಲ, ಅಲ್ಲಿ ಮುಂದುಗಡೆ ಇರುವಂತ ಒಂದು ಗ್ಲಾಸ್ ಒಡೆದು ಹೋಗಿದೆ ಅಥವಾ ಬಿದ್ದು ಹೋಗಿದೆ, ಏನೋ ಒಂದು ಆಗಿದೆ. ಆದ್ರೆ ಅಲ್ಲಿ ಗ್ಲಾಸ್ ಮತ್ತೆ ಹಾಕಿಸ್ಬೇಕಿತ್ತು. ಆ ನಂತರದಲ್ಲೇ ಆ ಬಸ್ ಅನ್ನ ರಸ್ತೆ ಮೇಲೆ ಓಡಿಸಬೇಕಿತ್ತು. ಆದ್ರೆ ಇಲ್ಲೂ ಕೂಡ ದುಡ್ಡಿನ ಆಸೆಗೆ ಗ್ಲಾಸ್ ಹಾಕ್ಸಿಲ್ಲ, ಬದಲಿಗೆ ಪ್ಲೈವುಡ್ ಹಾಕ್ಸಿದ್ದಾರೆ. ಪ್ಲೈವುಡ್ ಹಾಕಿಸಿ ಕಿಟಕಿನ ಬಂದ್ ಮಾಡಿ ಕಂಪ್ಲೀಟ್ ಆಗಿ ಓಡಿಸ್ತಾ ಇದ್ದಾರೆ ಈ ಬಸ್ ಅನ್ನ. ಈ ರೀತಿ ಪ್ಲೈವುಡ್ ಹಾಕಂತ ಸಂದರ್ಭದಲ್ಲಿ ಮೊದಲೇ ಆ ಬಸ್ ಅಲ್ಲಿ ಅಷ್ಟೊಂದು ಪ್ಲೈವುಡ್ಗಳು ಬಸ್ನ ಟಾಪ್ ಅಲ್ಲಿ ಬಾಟಮ್ ಅಲ್ಲಿ ಬಸ್ ತುಂಬಾ ಇರೋವಾಗ ಇನ್ನು ಇಂಥದ್ದೆಲ್ಲ ಹಾಕದಂತ ಸಂದರ್ಭದಲ್ಲಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗದೆ ಇನ್ನೇನಾಗುತ್ತೆ.